ಸ್ನೇಹಿತರೆ, ಎಲ್ಲರಿಗೂ ದೇಗುಲ ದೀಪಕ್ಕೆ ಸ್ವಾಗತ ಸುಸ್ವಾಗತ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ತುಳಸಿದಾಸರು ಹನುಮಾನ್ ಚಾಲೀಸನ್ನ ಬರೆದಿರುವ ಕಥೆಯನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಈ ತುಳಸಿದಾಸರು ಜೈಲಲ್ಲಿದ್ದಾಗ ಹನುಮಾನ್ ಚಾಲೀಸನ್ನೇ ಯಾಕೆ ಬರೆದ್ರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಚಿರಂಜೀವಿಯಾದ ಹನುಮಂತ ಒಂದು ಗುಹೆಯೊಳಗೆ ತನ್ನ ಉಗುರಿನಿಂದ ಮೊದಲು ರಾಮಾಯಣವನ್ನು ಬರೆದಿರ್ತಾನೆ. ಇದನ್ನ ಹನುಮತ್ ರಾಮಾಯಣ ಅಂತ ಕರೀತಾರೆ. ಈ ವಿಷಯ ತಿಳಿದ ವಾಲ್ಮೀಕಿ ಮಹರ್ಷಿ ಒಮ್ಮೆ ಹನುಮನ ವಾಸವಿರುವ ಗುಹೆಯೊಳಗೆ ಹೋಗಿ ಅದನ್ನ ನೋಡಿ ಸಂತೋಷ ಮತ್ತು ಬೇಸರ ಹೊಂತಾರೆ. ಸಂತೋಷ ಯಾಕಂದ್ರೆ ಹನುಮಂತ ತನ್ನ ರಾಮಾಯಣದಲ್ಲಿ ತನ್ನ ಪ್ರಭು ಶ್ರೀರಾಮನ ಜೊತೆಗಿನ ಒಡನಾಟವನ್ನ ಎಳೆ ಎಳೆಯಾಗಿ ಬರೆದಿರ್ತಾನೆ. ಹಾಗೂ ತಾನು ಬರೆದ ರಾಮಾಯಣ ಇದಕ್ಕೆ ಸರಿಸಮವಿಲ್ಲ ಅಂದ್ಕೊಂಡು ಬೇಸರವಾಗ್ತಾರೆ. ಇದನ್ನ ಅರಿತ ಹನುಮಂತ ತಾನು ರಾಮಾಯಣ ಬರೆದ ಬಂಡೆಯನ್ನ ಒಂದು ಭುಜದ ಮೇಲೆ ಹಾಗೂ ಮಹರ್ಷಿ ವಾಲ್ಮೀಕಿಯರನ್ನ ಇನ್ನೊಂದು ಭುಜದ ಮೇಲೆ ಹೊತ್ತುಕೊಂಡು ಸಾಗರದ ಮಧ್ಯಭಾಗಕ್ಕೆ ಕರೆದುಕೊಂಡು ಹೋಗಿ ತಾನು ಬರೆದ ರಾಮಾಯಣವನ್ನ ಸಮುದ್ರಕ್ಕೆ ಎಸೆದು ಬಿಡ್ತಾನೆ. ಇದನ್ನು ನೋಡಿದ ಮಹರ್ಷಿ, ಎಂಥ ಹೃದಯವಂತನಯ್ಯ ನೀನು, ನಾನು ಮುಂದಿನ ಜನ್ಮದಲ್ಲಿ ತುಳಸಿದಾಸನಾಗಿ ಹುಟ್ಟಿ ನಿನ್ನ ಮಹಿಮೆಯನ್ನು ಪ್ರಪಂಚದಾದ್ಯಂತ ಪಸರಿಸುತ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿ ವಾಲ್ಮೀಕಿ ಮಹರ್ಷಿಗಳು ಮುಂದಿನ ಜನ್ಮದಲ್ಲಿ ತುಳಸಿದಾಸರಾಗಿ ಹುಟ್ಟಿ ಹನುಮಾನ್ ಚಾಲೀಸನ್ನ ಬರೀತಾರೆ. ಸ್ನೇಹಿತರೆ, ನಾನ್ ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.